ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ. ನಾನು ವೀಣಾ. ಫ್ರೆಂಡ್ಸ್, ಇವತ್ತು ನಾವು ಗಾರ್ಗೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ, ಗ್ಯಾಸನ್ನು ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಇಟ್ಕೊಳ್ಳಿ. ಅದರಲ್ಲಿ ಸ್ವಲ್ಪ ಅರ್ಧ kg ನಾವು ಬೆಲ್ಲ ಕುಟ್ಟಿ ತೊಗೊಳ್ಳಿ ನೀವು. ಇವಾಗ ನಾವು 1 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ. ಯಾಕಂದರೆ ಪಾಕ ಮಾಡೋ ಅವಶ್ಯಕತೆ ಇಲ್ಲ, ಬೆಲ್ಲ ಮಾತ್ರ ನಾವು ಕರಗಿಸ್ಕೊಳ್ಳೋಣ ನೀರು ಹಾಕ್ಬಿಟ್ಟು. ನೋಡಿ, ಜಸ್ಟ್ ನಾವು ಹಿಟ್ಟು ನಾದ್ಕೊಳ್ತೀವಲ್ಲ ಅಷ್ಟೇ ನೀರು ಮಾತ್ರ ಸಾಕು, ಜಾಸ್ತಿ ಹಾಕೋದೇನು ಬೇಡ. ನೋಡಿ, ನಾನು ಅರ್ಧ kg ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಈ ಥರ ಅಗಲೆಲ್ಲ ಮಾಡಿಬಿಟ್ಟು ಬೆಲ್ಲನ ಸೋಸ್ಕೊಳ್ಳಿ. ಇವಾಗ ಕಸರೆಲ್ಲ ಇರುತ್ತಲ್ವ, ಸೋಸ್ಕೊಂಡ್ಬಿಟ್ಟು ತೊಗೊಳ್ಳಿ. ಸ್ವಲ್ಪ ಸಕ್ಕರೆ ಮತ್ತು ಏಲಕ್ಕಿ ಪುಡಿನ ಮಿಕ್ಸಿ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ಸಕ್ಕರೆ ಹಾಕೋದ್ರಿಂದ ರುಚಿ ಬರುತ್ತೆ ಫ್ರೆಂಡ್ಸ್. ಗಾರಿಗೆ ಕುರುಮ್ ಅನ್ನುತ್ತೆ. ನೋಡಿ, ಇವಾಗ ತಣ್ಣಗಾಗಿದೆ ಅಲ್ವಾ, ನಾನು ಸೋಸಿಟ್ಕೊಂಡಿದ್ದೀನಿ ಬೆಲ್ಲ ಪಾಕನ. ಇವಾಗ ನಾವು ಹಿಟ್ಟಿಗೆ ಹಾಕ್ಬಿಟ್ಟು ನಾದ್ಕೊಳ್ಳೋಣ. ಸ್ವಲ್ಪನ ಹಾಕ್ಕೊಳ್ತಾ ಹಿಟ್ಟನ್ನು ನಾದ್ಕೊಳ್ಳೋಣ. ನೋಡಿ, ಸ್ವಲ್ಪ ಹಾಕ್ತಾ ನಾವಿವಾಗ ಹಿಟ್ಟನ್ನು ನಾದ್ಕೊಳ್ಳೋಣ. ಸೇಮ್ ನಾವು ರೊಟ್ಟಿಗೆ ನಾದ್ಕೊಳ್ತೀವಲ್ಲ ಅದೇ ರೀತಿಯೇ ನಾವು ಗೋಧಿ ಹಿಟ್ಟು ಮತ್ತು ಬೆಲ್ಲ ಪಾಕನ ಕಲಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳೋಣ ಬೆಲ್ಲದ ನೀರನ್ನು. ನೋಡಿ ಯಾವ ಥರ ನಾದ್ಕೊಂಡಿದ್ದೀನಿ ನಾನು ಹಿಟ್ಟನ್ನು ಅಂತ. ನೋಡಿ ಯಾವ ಥರ ಎಷ್ಟು ಸ್ಮೂತಾಗಿ ಆಗಿದೆ ಅಲ್ವಾ ಹಿಟ್ಟು. ಇವಾಗ ಇದನ್ನು ಉಂಡೆಯಾಗಿ ತಗೊಳ್ಳೋಣ ನಾವು. ಅಷ್ಟು ದಪ್ಪ ಬೇಡ ಫ್ರೆಂಡ್ಸ್, ಅಷ್ಟು ತೆಳುನೂ ಬೇಡ. ನಾವು ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡಿಕೊಂಡು ರೊಟ್ಟಿಗೆ ಯಾವ ಥರ ನಾವು ನಾದ್ತೀವಲ್ವ ಅದೇ ರೀತಿಯೇ ತೀಡ್ಕೊಳ್ಳೋಣ. ನೋಡಿ, ಹಿಟ್ಟು ಇಷ್ಟು ಸಾಕಾಗುತ್ತೆ ನಿಮಗೆ. ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ, ಯಾಕಂದರೆ ಕುರುಮ್ ಅಂತ ಇರ್ತಾವಲ್ವ, ಸಿಹಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇಷ್ಟು ಸಾಕು ನಮಗೆ. ಇವಾಗ ನೀವು ಎಣ್ಣೆ ಕೂಡ ಹಾಕ್ಬಿಟ್ಟು ನೀವು ನಾದ್ಕೊಳ್ಳಿ ಕೆಳಗಡೆ. ನಾನಿವಾಗ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ತೀಡ್ತಾ ಇದ್ದೀನಿ. ನಾವು ರೊಟ್ಟಿ ತೀಡ್ತೀವಲ್ಲ ನಮ್ಮ ಹಳ್ಳಿ ಕಡೆ, ಇದರಿಂದನೇ ನಾವು ರೊಟ್ಟಿನ ತೀಡೋದು ಮಣ್ಣಿಂದ. ನೋಡಿ, ಈ ಥರ ಆಗಿದೆ ಅಲ್ವಾ. ಇವಾಗ ನೀವು ಚಾಕು ಅಥವಾ ಸ್ಪೂನಿಂದ ಈ ಥರ ಕಟ್ ಮಾಡ್ಕೊಳ್ಳಿ. ಯಾವ ಶೇಪಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ನಾನು ಚುಚ್ಚುಗದಿಂದ ನಾನು ಕಟ್ ಮಾಡ್ಕೊತೀನಿ. ನಾವು ಇದಕ್ಕೆ ಹಳ್ಳಿ ಕಡೆ ಎಲ್ಲ ರೊಟ್ಟಿ ತಿರುವಾಗ್ತೀವಲ್ಲ ಅದಕ್ಕೆ ಚುಚ್ಚುಗ ಅಂತ ಕರಿತೀವಿ. ನೋಡಿ, ನಾನು ಯಾವ ಶೇಪಲ್ಲಿ ಕಟ್ ಮಾಡ್ತಾ ಇದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವ ಶೇಪ್ ಇಷ್ಟನೋ ಆ ಶೇಪಲ್ಲೇ ನೀವು ಕಟ್ ಮಾಡ್ಕೊಳ್ಳಿ. ನಾನು ಹಾಕೋಂಥ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ. ನೋಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ ಮಾತ್ರ ಹೇಳಿ ನಮಗೆ. ನೋಡಿದ್ರಲ್ವ, ನಾನು ಈ ಶೇಪನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಒಂದೊಂದಾಗಿಯೇ ತಗೊಳ್ಳೋಣ. ನೋಡಿ, ಎಷ್ಟು ಈಸಿಯಾಗಿ ಬರ್ತಾ ಇದ್ದಾವಲ್ವ. ಎಲ್ಲ ತಳಗಡೆ ಎಲ್ಲ ಏನು ಅಂಟ್ಕೊಂಡೇ ಇಲ್ಲ, ಎಷ್ಟು ಸುಲಭನೇ ತೆಗೆಯೋದಕ್ಕೆ ಬರ್ತಾ ಇದ್ದಾವೆ. ಇವಾಗ ಎಣ್ಣೆನ ನಾನು ಕಾಯಕ್ಕಿಟ್ಟಿದ್ದೀನಿ. ಇವಾಗ ಇದನ್ನು ಎಣ್ಣೆಲಿ ಕರಿದು ಬಿಡೋಣ. ನೋಡಿ, ನೋಡಿ, ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಇದು. ನೋಡಿದ್ರಲ್ವ,
ಕೆಂಪು ಕಲರ್ ಬರೋವರೆಗೂ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದೊಂದು ಹುರಿದಿದೆ, ಒಂದೊಂದು ಹುರಿದಿಲ್ವಲ್ವ. ಇವಾಗ ಸ್ವಲ್ಪ ಅದನ್ನು ತಿರುವಾಕೊಳ್ಳೋಣ, ಯಾವ ಹುರಿದಿಲ್ವಲ್ಲ ಅದನ್ನು. ನೋಡಿ ಸಾಕು, ಇವಾಗ ತೆಗೆದುಬಿಡೋಣ. ಇವಾಗ ನೋಡಿದ್ರಲ್ವ ಫ್ರೆಂಡ್ಸ್, ಎಷ್ಟು ಈಸಿಯಾಗಿಯೇ ನಾವು ಗಾರ್ಗೆನ ಮಾಡ್ಕೋಬೋದು ಕೆಲವೇ ನಿಮಿಷದಲ್ಲಿನೇ ಅಂತ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು, ಬಾಯ್ ಬಾಯ್.